ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಸೂಕ್ತಿಯನ್ನ ನಾವೆಲ್ಲ ಕೇಳಿದ್ದೇವೆ. ಪ್ರಸ್ತುತ ಇದು ನಿಜ ಕೂಡ ಹೌದು. ಇವತ್ತಿನ ಬಹುತೇಕ ವಲಯಗಳಲ್ಲಿ ಮಹಿಳಾ ಸಾಧಕಿಯರು ಪ್ರಗತಿಯಲ್ಲಿ ವಿಜೃಂಭಿಸುತ್ತಿದ್ದಾರೆ. ಅಲ್ಲದೆ ವಿದ್ಯಾರ್ಜನೆಯಲ್ಲೂ ಉನ್ನತ ಶಿಕ್ಷಣದಲ್ಲೂ ಬಾಲಕಿಯರದ್ದೇ ಮೇಲುಕೈ. ಆದರೂ ಮುಗ್ಧ ಅಪ್ರಾಪ್ತ ವಿದ್ಯಾರ್ಥಿನಿಯರ ಮೇಲೆ ನಡೆಯುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ ಮಾತ್ರ ನಿಂತಿಲ್ಲ. ಅದರಲ್ಲೂ ಬಡ ಹೆಣ್ಣು ಮಕ್ಕಳೇ ಟಾರ್ಗೆಟ್. ಕಾನೂನುಗಳಲ್ಲಿ ಬಹಳಷ್ಟು ಬದಲಾವಣೆ, ಉಗ್ರ ಶಿಕ್ಷೆಗಳು ಜಾರಿ ಇದ್ರೂ ಬಲಾಢ್ಯರ, ಹಣವಂತರ, ರಾಜಕಾರಣಿಗಳ ಒತ್ತಡಕ್ಕೆ, ಪ್ರಭಾವಕ್ಕೆ ಬಲಿಯಾಗಿ ಬಹುತೇಕ ತನಿಖೆಗಳು ಹಳ್ಳ ಹಿಡಿಯುತ್ತಿವೆ. ಇಂತಹದ್ದೇ ಒಂದು ಪ್ರಕರಣ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹೃದಯ ಭಾಗದಲ್ಲಿರುವ ಖಾಸಗಿ ಶಾಲೆಯಲ್ಲಿ ನಡೆದಿದೆ. ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಇದೇ ಸಂಸ್ಥೆಯ ಮಾಲೀಕ ವಿವೇಕ್ನ ಕಾಮತೃಷ್ಟಿ ಬಿದ್ದಿತ್ತು. ಈ ಕಾಮತೃಷ್ಟಿಗೆ ಬಲಿಯಾಗಿ ಒಂದು ಅಪ್ರಾಪ್ತ ವಿದ್ಯಾರ್ಥಿನಿ ಹೆಣ್ಣು ಶಿಶುವಿಗೆ ಜನ್ಮ ನೀಡಿದ ಘೋರ ಕೃತ್ಯವೊಂದು ಬಯಲಾಗಿದೆ. ವಿಪರ್ಯಾಸ ಅಂದ್ರೆ ಆರೋಪಿಯ ಬದಲು ಅಮಾಯಕನನ್ನ ಪೋಕ್ಸೋ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಈ ವಿಚಾರ ಸದ್ಯ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಂದ್ರೆ 4 ವರ್ಷಗಳಿಂದ ಇದೇ ಖಾಸಗಿ ಶಾಲೆಯಲ್ಲಿ ಬಸ್ ಚಾಲಕನಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದ ಪರಿಶಿಷ್ಟ ಜಾತಿಗೆ ಸೇರಿದ ಕಾರ್ಮಿಕನನ್ನ ಈ ಪ್ರಕರಣದಲ್ಲಿ ಭಾಗಿಯಾಗದೆ ಇಲ್ಲದಿದ್ರೂ ಕೂಡ ಬಲವಂತದಿಂದ, ಷಡ್ಯಂತ್ರದಿಂದ ಶಾಲೆ ಆಡಳಿತ ಮಂಡಳಿಯವರು ಕರೆ ಮಾಡಿ ಆತನಲ್ಲಿ ಭಯದ ವಾತಾವರಣ ಹುಟ್ಟಿಸಿ ಸ್ವಲ್ಪ ದಿವಸದ ಮಟ್ಟಿಗೆ ತಲೆಮರೆಸಿಕೊಳ್ಳುವ ಸಲಹೆ ಕೊಟ್ಟು ನಂತರ ಬಂಧಿಸಲಾಗಿದೆ ಎಂದು ಅವರ ಪತ್ನಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ರಮ್ಯಾ ಅಂತ. ನಾನು ಚನ್ನರಾಯಪಟ್ಟಣದವರು. ನನ್ನ ಗಂಡ ರಂಜಿತ್ ಅಂತ. ಡಿಸೆಂಬರ್ 20ನೇ ತಾರೀಕಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಫೋಕ್ಸೋ ಕೇಸ್ ಆಗಿರುತ್ತೆ. ಇದು ಚನ್ನರಾಯಪಟ್ಟಣದಲ್ಲಿ ಇರುವಂತ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಆಗಿರೋ ಅಂತ ಘಟನೆ. 10ನೇ ಕ್ಲಾಸ್ ಮಗು, ಒಂದು ಹೆಣ್ಮಗುಗೆ ಜನ್ಮ ನೀಡಿರುತ್ತೆ. ಅದಕ್ಕೆ ಕಾರಣಕರ್ತ ನನ್ ಗಂಡ ಅಂತ ಆರೋಪ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿರ್ತಾರೆ. ಅವರು ಇನ್ಸಿಡೆಂಟ್ ಆಗಿರೋದು 20ನೇ ತಾರೀಕು, ಅವ್ರು ಕಂಪ್ಲೇಂಟ್ ರೈಸ್ ಮಾಡಿರೋದು 22ನೇ ತಾರೀಕು ಆಗಿರುತ್ತೆ. 20ನೇ ತಾರೀಕು ನನ್ ಗಂಡ ಅದೇ ಶಾಲೆನಲ್ಲಿ ಡ್ಯೂಟಿ ಮಾಡಿ ಅವತ್ತೂ ಮನೇಲಿ ಇರ್ತಾರೆ, ಅವತ್ತಿನ ಮಾರನೇ ಬೆಳಿಗ್ಗೆನೂ ಮನೇಲಿ ಇರ್ತಾರೆ. ಸೋಮವಾರ ಕಂಪ್ಲೇಂಟ್ ಆದ ದಿನನೂ ಕೂಡ ಕಾನ್ವೆಂಟ್ಗೆ ಹೋಗಿ ಕೆಲ್ಸಕ್ಕೂ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಆ ಶಾಲೆಯಿಂದ ಒಂದು ಫೋನ್ ಹೋಗುತ್ತೆ 9:45 ಸಮಯದಲ್ಲಿ. ಅವಾಗ ಏನ್ ಹೇಳಿ ಎದುರಿಸಿರ್ತಾರೋ ಅಥವಾ ನಿಜ ಹೇಳಿರ್ತಾರೋ ಅದ್ ನಮಗ್ ಗೊತ್ತಿರಲ್ಲ, ಅದು ಅವ್ರಿಗಷ್ಟೇ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಎದುರಿಸಿ ಅವ್ರನ್ನ ಅವರೇ ಎದ್ರಿಕೊಂಡು ಹೋಗಿರ್ತಾರೋ ಅಥವಾ ಶಾಲೆ ಅವರೇ ಎದುರಿಸಿ ಕಳ್ಸಿರ್ತಾರೋ ನಮಗ್ ಗೊತ್ತಿರಲ್ಲ. ನಮಗ್ ಅವತ್ತಿನ ದಿನ ಕೂಡ ಅವರು ಯಾಕೆ ಹೋದ್ರು, ಎಲ್ಲಿ ಹೋಗಿದ್ದಾರೆ ಅನ್ನೋ ವಿಚಾರನೂ ನಮಗ್ ಗೊತ್ತಿಲ್ಲ. ಮರುದಿನ ಮಂಗಳವಾರ ಅಷ್ಟೇ ನಮಗೆ ಈ ವಿಚಾರ ಗೊತ್ತಾಗಿರುತ್ತೆ. ಅಷ್ಟ್ರಲ್ಲಿಗೆ ಆಗ್ಲೇ ಇವ್ರು ಇರಲ್ಲ. ನಮ್ಗೇನ್ ಭಯ, ನಮ್ಗೆ ಈ ವಿಚಾರನೂ ಗೊತ್ತಿಲ್ಲ. ನನ್ ಗಂಡ ಬದುಕಿದಾನ ಇಲ್ವಾ ಅನ್ನೋ ಭಯ ನಮ್ಗಿರುತ್ತೆ. ಅಷ್ಟ್ರಲ್ಲಾಗ್ಲೇ ಪೊಲೀಸ್ ಅವ್ರು ಬಂದು ಈ ವಿಚಾರ ನಿಮಗ್ ಮುಂಚೆನೆ ಗೊತ್ತಿರುತ್ತೆ, ನೀವೇ ಬಚ್ಚಿಟ್ಟಿರ್ತೀರಾ ಅಂತ ಅವ್ರು ಸಿಗೋ ತನಕನೂ ನಮ್ಗೆ ಮಾನಸಿಕವಾಗಿ ತುಂಬಾ ಹಿಂಸೆ ಕೊಟ್ಟಿರ್ತಾರೆ. ಕೊನೆಗೆ ಆ ಮಂಗಳವಾರದ 8 ದಿನಕ್ಕೆ ನನ್ ಗಂಡ ಎಲ್ಲ ಬೆಂಗಳೂರಲ್ಲಿ ಸಿಗ್ತಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಿ ಹುಡ್ಗಿ ಹೇಳಿಕೆ ಕೊಟ್ಟಿದ್ದಾಳೆ, ಹುಡ್ಗನು ಒಪ್ಕೊಂಡಿದ್ದಾನೆ ಅಂತ ಹೇಳಿ ಕರ್ಕೊಂಡು ಹೋಗಿ ಹಾಸನ್ ಜೈಲಲ್ಲಿ ಇಡ್ತಾರೆ ಸರ್. 1 ತಿಂಗಳಾದ್ರೂನು ಅವ್ರನ್ನ DNA ಚೆಕಪ್ಗೆ ತಗೊಂಡಿರಲ್ಲ, ಯಾವ್ದೇ ಮುಂದುವರೆದ ಭಾಗವಾಗಿ ಕಾರ್ಯ ನಡೆಸಿರಲ್ಲ. ನಾವು SP ಹತ್ರ ಹೋಗ್ತಿವಿ, DC ಹತ್ರ ಹೋಗ್ತಿವಿ, ಎಲ್ಲರ ಹತ್ರನು ಹೋಗಿ ನಮ್ ಅಳಲನ್ನ ತೋಡ್ಕಂತೀವಿ. ಅವ್ರು ಎಷ್ಟು ನೆಗ್ಲೆಕ್ಟ್ ಅಂದ್ರೆ, ನಮಗ್ ಮಾಡೋದ್ ಗೊತ್ತಿದೆ ಕೆಲ್ಸ, ಮುಂದಿನ ಕಾರ್ಯ ಮಾಡೋದ್ ನಮಗ್ ಗೊತ್ತಿದೆ, ನೀವ್ ಹೇಳ್ಬೇಡಿ ಅಂತ ಅಷ್ಟು ನೆಗ್ಲೆಕ್ಟ್ ಆಗಿ ನಮ್ಗೆ ಉತ್ತರ ಕೊಟ್ಟು ಕಳ್ಸಿರ್ತಾರೆ. ಪೋಕ್ಸೋ ಪ್ರಕರಣ ತನಿಖೆ ಹಳ್ಳ ಹಿಡಿಯುವ ಸಂದರ್ಭದಲ್ಲಿ ಸ್ಥಳೀಯ ಹೋರಾಟಗಾರ, ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ ಮಂಜೇಗೌಡ್ರು ಅನೇಕ ರೈತರ ಸಹಯೋಗದೊಂದಿಗೆ ರಾಜ್ಯದ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೂ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ದೂರು ಕೊಡುವ ಮುಖಾಂತರ ತನಿಖೆಯು ತೀವ್ರವಾಗಿ ನಡೆದು ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯ ಮತ್ತು ಸರ್ಕಾರಿ ಭೂಮಿ ಕಬಳಿಕೆ, ಬಲಾಢ್ಯರ ವಿರುದ್ಧ ಸಮರ ಸಾರಿದ್ದಾರೆ. ಸರ್, ನಾನು ಸರ್ಕಾರಕ್ಕೆ ನಮ್ಮ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಇದ್ದಾರೆ. ಅವರು ನಿಮಗೆ ಗೊತ್ತಿದೆ ಅವ್ರ ಬಗ್ಗೆ ಏನಂತ, ತುಂಬಾ ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಇದನ್ನ ಕಂಪ್ಲೇಂಟ್ ಅವ್ರಿಗೂ ರೈಸ್ ಮಾಡಿದ್ದೀನಿ. ನಮ್ಮ ಮುಖ್ಯ ಕಾರ್ಯದರ್ಶಿಗೂ ಮಾಡಿದ್ದೀನಿ, ನಮ್ಮ CM ಅವ್ರಿಗೂ ಮಾಡಿದ್ದೀನಿ. ಅದರ ನಂತರ ಆಯುಕ್ತರು ಯಾರು ಬರ್ತಾರೆ ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್. ನೋಡೋಣ ಸರ್, ಇವರಿಂದ ಎಲ್ಲ ಏನೇನು ಉತ್ತರ ಬರುತ್ತೆ. ಆಮೇಲೆ ಈಗ ವರದಿಗೂ ಆಗೋಕ್ಕೂ ಕೂಡ VA ಹೋಗಿದೆ ಸರ್. VA ಏನಾದ್ರು ಅವರು ಸಂಸ್ಥೆಯವರು VA ಬಳಸ್ಕೊಂಡು ವರದಿ ಯಾವ ತರ ಹಾಕಿದ್ರೆ ಅದ್ ನಮ್ಗೆಲ್ಲ ಎವಿಡೆನ್ಸ್ ಸರ್. ಏನೇ ನನ್ನ ಏನೇ ಉತ್ತರ ಬಂದು ನಾನು ಎಲ್ಲ ಎವಿಡೆನ್ಸ್ ಸರ್. ಇದಾದ ನಂತರದಲ್ಲಿ ಇವ್ರು ಏನೋ ಕ್ರಮ ತಗೊಂಡಿಲ್ಲ ಅಂದ್ರೆ ಸರ್, ಎಲ್ಲಾ ಅಧಿಕಾರಿಗಳನ್ನು ಪಾರ್ಟಿ ಮಾಡಿ, ಅವ್ರು ಯಾರೇ ಇರ್ಬೋದು,
ಯಾವ್ದಂತ ದೊಡ್ಡ ಮನುಷ್ಯನೇ ಇರ್ಬೋದು ಪಾರ್ಟಿ ಮಾಡಿ, ಓನರ್ನು ಕೂಡ ಪಾರ್ಟಿ ಮಾಡಿ ನಾವು ಹೈಕೋರ್ಟ್ಗೆ ಸರ್ ಒಬ್ಬರಲ್ಲ ಉತ್ತಮವಾದಂತ ಲಾಯರ್ ಹಿಡಿದು PL ಆಗ್ತಿದ್ವಿ ಸರ್. ಓಕೆ, ತಮ್ಮ ಮಾಧ್ಯಮ ಮೂಲಕ ತಾವು ಏನು ಕೊನೆ ಅಂತಿಮವಾಗಿ ಏನು ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಅಥವಾ ಸರ್ಕಾರಕ್ಕೆ ಯಾವ ರೀತಿ ಆಗ್ರಹಿಸ್ತೀರಿ? ಸರ್ ನಾನು ಫಸ್ಟ್ ಸರ್ಕಾರಕ್ಕೆ ಹೇಳೋದಷ್ಟೇ ಸರ್, ಈ ತರ ಸರ್ಕಾರಕ್ಕೆ ಮೋಸ ಮಾಡ್ಕೊಂಡು ಕಣ್ಣೆರಚ್ಕೊಂಡು ಮಕ್ಳುಗಳಿಗೆ ಸೇಫ್ಟಿ ಇಲ್ದಂತ ಶಾಲೆಗಳು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಹೋಬಳಿಲಿ, ಪ್ರತಿ ತಾಲೂಕಲ್ಲಿ 100 ಸಂಸ್ಥೆಗಳಿದೆ. ಸೊ ಇಂಥವ್ರಿಗೆ ನೀವು ಅಧಿಕಾರಿಗಳು ಈಗ ಆನ್ಲೈನ್ ನಲ್ಲಿ ಎಲ್ಲ ಪರವಾನಗಿ ಪಡಿಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ನೀವು ಪರಿಶೀಲನೆ ಮಾಡಿ ದಯವಿಟ್ಟು ಇಂಥ ಮುಖವಾಡ ಹಾಕೊಂಡ್ರವ್ರನ್ನ ಮುಖವಾಡದ ಅಂದ್ರಿಗೆ ಪರವಾನಗಿ ರದ್ದು ಮಾಡಿ. ಇಂಥ ಶಾಲೆಗಳು ಲಿಸ್ಟ್ ತುಂಬಾ ಇದೆ, ನಾನೇ ಕೊಡ್ತೀನಿ ಬೇಕಾದ್ರೆ ನಮ್ಮ ತಾಲೂಕಲ್ಲಿ. ಸೊ ನೀವು ಮಾನವಿಕರ ಪರವಾಗಿರ್ಬಾರಿ, ಮಕ್ಳುಗಳಿರ್ತಾರೆ, ಮಕ್ಳು ಪರವಾಗಿರಿ. ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಮಕ್ಳ ಪರವಾಗಿರಿ. ಯಾರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಇದ್ರೆ ಅವರು ಕೂಡ ಇದ್ರು ಈ ಪ್ರಕರಣದ ಬಗ್ಗೆ, ಏನು ಈ ಶಾಲಿನ್ ಸ್ಕೂಲ್ ನಡೆದಿ ಈ ಪ್ರಕರಣದ ಬಗ್ಗೆ ದಯವಿಟ್ಟು ನೀವೊಂದು ಮಾತು ಧ್ವನಿ ಎತ್ತಿ. ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ತುಂಬಾ ಭರವಸೆ ಕೊಟ್ಟವ್ರು ನಮ್ಗೀಗ ಯಾರು ಏನು ಅಂತ ಗೊತ್ತಿಲ್ಲ, ನಮ್ಗೆ ಅವರೇ ಭರವಸೆ ಈಗ. ತುಂಬಾ ಅಪಾರ ಅಂದ್ರೆ ತುಂಬಾ ಅಪಾರವಾದ ಭರವಸೆ ಅವ್ರ ಮೇಲೆ ಇರೋದು ಈಗ ನಮ್ಗೆ. ಯಾಕಂದ್ರೆ ಬೇರೆಲ್ಲ ನನಗೆ ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ, ನನಗೆ ಡೌಟ್ ಸರ್. ಹೌದು, ಇದೊಂದು ಮಹಿಳಾ ಪ್ರಕರಣ ಆಗಿರೋದ್ರಿಂದ ಮಹಿಳಾ ಸರ್ ಚಂದ್ರಾಯಪಟ್ಟಣದಲ್ಲಿ ಏನಾಗಿದೆ ಅಂದ್ರೆ, ಸೊ ನಮ್ಮ ಸಂಘಟನೆಯವರು ಕೂಡ ಮಾಧ್ಯಮದವರು ಕೂಡ ಇದ್ರ ಬಗ್ಗೆ ಅದು ಏನೋ ಅಧಿಕಾರಿಗಳು ಹೇಳೋರಂತೆ ಏನೋ ನ್ಯೂಸ್ ಮಾಡಬೇಡಿ, ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು ಸರ್. ನಾನು ಪ್ರೆಸ್ ಮೀಟ್ ಕೊಡಿ ಅಂತ ನಾನು ಕೇಳಿದಾಗ ಒಬ್ರು ಅಧ್ಯಕ್ಷನ, ಅವ್ರು ಆಗಲ್ಲ, ನೀವು ಹಾಸನ್ಗೆ ಹೋಗಿ ಇಲ್ಲ ಬೆಂಗಳೂರಿಗೆ ಹೋಗಿ. ಇಲ್ಲ ಆಗಲ್ಲ, ರೀಸನ್ ಹೇಳಿಲ್ಲ ಅವರು. ಆಗಲ್ಲ ರೀ, ಟೈಮ್ ಇಲ್ಲ, ನಾವು ಬಿಸಿ ಇದೀವಿ. ಯಾಕಂದ್ರೆ ನಮ್ಮ ಅಧ್ಯಕ್ಷರು ಚೇಂಜ್ ಆಗಿದ್ದಾರೆ, ಅವ್ರದ್ದು ಪ್ರೋಗ್ರಾಮ್ ಮಾಡ್ಬೇಕು ನಾವು. ಸೊ ಬಿಸಿ ಇದೀವಿ ಅಂತ ಅವ್ರು ಏನ್ ಬಿಸಿ ಇದ್ರು ನನಗೆ ಗೊತ್ತಿಲ್ಲ ಸರ್. ಬಟ್ ನಾನು ಒಂದು 3-4 ಬಾರಿ ಕೇಳ್ಕೊಂಡಿದ್ದೀನಿ ಸರ್, ಅದು ಕೊಡ್ಲಿಲ್ಲ, ಯಾರು ಸ್ಪಂದನೆ ಇಲ್ಲ ಸರ್. ಅದಾದ ನಂತರ ನಾನು ಅಧಿಕಾರಿಗಳಲ್ಲಿ ಕೆಲವರು ಎದುರ್ಸಕ್ ನೋಡಿದ್ರು, ನಮ್ನ ಪ್ರಕರಣ ಕೈ ಬಿಡಿ ಅಂತ. ಇಲ್ಲ ಸರ್, ಅವ್ರು ಮೀಟ್ ಮಾಡ್ಲಿಲ್ಲ. ಯಾಕಂದ್ರೆ ಈಗ 1 ತಿಂಗಳಿಂದನು ನಮ್ಮ ವೈಯಕ್ತಿಕವಾಗಿ ಅಂದ್ರೆ ನಮ್ಮನೆ ಕೆಲಸ ಬಿಟ್ಬಿಟ್ಟು ಈ ಪ್ರಕರಣದಲ್ಲಿ ಓಡಾಡ್ತಾ ಇದ್ದೀನಿ. ಈಗ ಎಲ್ಲರಿಗೂ ಫೋನ್ ಮಧು ಬಂಗಾರಪ್ಪ ಅವ್ರ ಗಮನಕ್ಕೆ ಹೋಗಿರುತ್ತೆ ಸರ್. ಯಾಕಂದ್ರೆ ಕೆಲವೊಂದು ಮೀಡಿಯಾದಲ್ಲಿ ಬಂತು ಇದು. ಈಗ ಆಯುಕ್ತರಿಗೆ ಹೋಗಿದೆ ಅಂದ್ರೆ ಎಜುಕೇಶನ್ ಮಿನಿಸ್ಟ್ರಿಗೆ ಹೋಗಿರಲ್ವಾ ಸರ್? ಸರ್ ನಾನು ಮಧು ಬಂಗಾರಪ್ಪ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈ ಪ್ರಕರಣ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ. ಈಗ ಈ ಹುಡುಗ ರಂಜಿತನ ಹುಡುಗ ತಪ್ಪು ಮಾಡಿದ್ರೆ ನಾವೇನೂ ಮಾಡಕ್ಕಾಗಲ್ಲ ಸರ್. ಒಂದು ಶಿಕ್ಷೆ ಕೊಡಿ, ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಬೇರೆ ತರ ಯಾವ್ದು ರಾಜಕಾರಣ ಮಾಡ್ದೇನೆ ನಿಜವಾದ ಆರೋಪಿನ ಬಂದ್ಸವಲ್ಲಿ ನೀವು ಒಂಚೂರು ಅಧಿಕಾರಿಗಳಿಗೆ ಅದೇ ಅದಲ್ಲ ಆ ತಪ್ಪರ ಏನ್ ಕಾನೂನಲ್ಲಿ ಶಿಕ್ಷೆ ಆಗ್ಲಿ. ಆದ್ರೆ ನಮ್ಮಿದೇನಂದ್ರೆ ಈಗ ಈ ಸಂಸ್ಥೆ ನೋಡಿ ಇದ್ರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಡಾಕ್ಯುಮೆಂಟ್ ಅಲ್ಲಿ ಹೌಸಿಂಗ್ ಬೋರ್ಡ್ ಅಂತ ಹೇಳಿ ಅಡ್ರೆಸ್ ಇದೆ ಸರ್. ಸಂಸ್ಥೆದು ವಿಳಾಸ ಇರೋದು ಯಾವ್ದೋ ಟೌನಿಂದ ಹೊರಗಡೆ ಇರ್ತಕ್ಕಂಥ. ಈ ವಿದ್ಯಾಸಂಸ್ಥೆಯ ಕರ್ಮಕಾಂಡ ಅಪ್ರಾಪ್ತ ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಸೀಮಿತವಾಗಿರದೆ ಸರ್ಕಾರಿ ಭೂಮಿಯನ್ನ ಕಬಳಿಸುವಲ್ಲಿ ಕಿರಾತಕರು, ಮಾಲೀಕರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಕೂಡ ಶಾಮೀಲಾಗಿರುತ್ತಾರೆ. ಚನ್ನರಾಯಪಟ್ಟಣ ಗ್ರಾಮ ನಗರ ಸರ್ವೆ ನಂಬರ್ 168ರಲ್ಲಿ 0.27.12.00 ಗುಂಟೆ ಹುಲ್ಲು ಹಿತ್ತಲು ಜಮೀನು ಸರ್ಕಾರಕ್ಕೆ ಸೇರಿತ್ತು. ಆ ಜಮೀನಿನಲ್ಲಿ ಪ್ರಬಲ ವ್ಯಕ್ತಿ ರಾಜಕೀಯ ಬಲ, ಹಣ ಬಲ ಬಳಸಿ ಒತ್ತುವರಿಯಾಗಿರುತ್ತೆ. ಕಾಕತಾಳೀಯ ಏನಂದ್ರೆ ಈ ಖಾಸಗಿ ಸಂಸ್ಥೆಯ ಶಿಕ್ಷಣ ಇಲಾಖೆಯ ಪ್ರಕಾರ ನೋಂದಣಿಯಾದ ವಿಳಾಸ ಹೌಸಿಂಗ್ ಬೋರ್ಡ್ ಚನ್ನರಾಯಪಟ್ಟಣ ಅಂತ ಇದೆ. ಆದ್ರೆ ಈ ವಿದ್ಯಾಸಂಸ್ಥೆಯವರು ಪ್ರಸ್ತುತ ನಡೆಸುತ್ತಿರುವುದು ಮಾತ್ರ ಸರ್ಕಾರಿ ಭೂಮಿ ಇರುವ ಜಾಗದಲ್ಲಿ. ಇದು ಹೇಗ್ ಸಾಧ್ಯ? ಈ ಸುದ್ದಿ ಇನ್ನೂ ಕೂಡ ಮುಂದುವರಿಯುತ್ತೆ. ನೋಡ್ತಾ ಇರಿ ಸೃಷ್ಟಿ ಟೈಮ್ಸ್. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಸರ್. ನನ್ ಗಂಡ ಅಲ್ಲೇ ಡ್ಯೂಟಿ ಮಾಡ್ತಿರ್ತಾರಲ್ವಾ, ಬಂದು ಆ ಮಗುನ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಫಸ್ಟ್ ಏಡ್ ಮಾಡ್ತಾರೆ. ಬಟ್ ಅಲ್ಲಿ ಡಾಕ್ಟರ್ ಇಲ್ದೇ ಇರೋ ಕಾರಣ ನಾನು ಇಲ್ಲೇ ಬೇಡ ಪ್ರೈವೇಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅವ್ರು ಇಲ್ಲ ಹಾಸನಿಗೆ ಹೋಗೋಣ ಅಂತ ಹೇಳ್ತಾರೆ. ಹಾಸನ್ಗೂನು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ನನ್ ಮಗುನ ಬರೀ ಎಂಟ್ರಿ ತಗೊಳಕೇನೆ 1.5 ಗಂಟೆ ಟೈಮ್ ಮಾಡ್ತಾರೆ ಸರ್. ಅಷ್ಟೊತ್ತಿಗೆ ಆಗ್ಲೇ ಅವಳಿಗೆ ಕೈಯೆಲ್ಲ ಫುಲ್ ಸ್ವೆಲ್ಲಿಂಗ್ ಬಂದಿರುತ್ತೆ. ಅವ್ರು ಹೋದ ತಕ್ಷಣ ಆಪರೇಷನ್ ಆಗ್ಲೇಬೇಕು ಕೈ ಇದು. ಆದ್ರೆ ಇವತ್ ಡಾಕ್ಟರ್ ಇಲ್ಲ ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ನನ್ಗಿಲ್ಲ, ನನ್ಗೆ ದುಡ್ಡಿಗಿನ್ನ ನನ್ ಮಗಳು ಬೇಕು ಅಂತ ನಾನು ಆ ತಕ್ಷಣದಲ್ಲಿ ಮತ್ತೆ ಹಾಸನಿಂದ ಚನ್ನರಾಯಪಟ್ಟಣ ಕರ್ಕೊಂಡ್ ಬಂದು ಸ್ಪರ್ಶದಲ್ಲಿ ಅಡ್ಮಿಟ್ ಮಾಡ್ತೀವಿ ಸರ್. ಅಷ್ಟಾದ್ಮೇಲೆ ಅಲ್ಲಿ ಅವರು ಮಗುಗೆ ಏನಾಗಿದೆ, ಮಗು ಹೇಗಿದೆ ಅನ್ನೋ ಒಂದು ಸ್ವಲ್ಪನೂ ವಿಚಾರಣೆ ಮಾಡಲ್ಲ. ನಾವೇ ಸಂಜೆ ಮಗು ಈಗ ಆಗಿದೆ, ಆಪರೇಷನ್ ಆಗಿದೆ ಅಂತ ಫೋಟೋ ಕಳ್ಸಿದ್ಮೇಲೆ ಅಲ್ಲಿನ ಆಡಳಿತಾಧಿಕಾರಿ ಅಶೋಕ್ ಸರ್ ಬಂದು ಮಗುನ ಮಾತಾಡ್ಸಿ ಹೋಗ್ತಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಅಲ್ಲಿ ಏನೇನ್ ಖರ್ಚಿರುತ್ತೆ ಅದೆಲ್ಲ ನಾನೇ ನೋಡ್ಕೊಂಡಿರ್ತೀನಿ ಸರ್.
ಆಮೇಲೆ ಅದು ನಾವೆಲ್ಲ ಈಗ ಮಗು ನಿಮ್ ಶಾಲೆ ಒಳಗಡೆ ಬಿದ್ದಿದೆ ಅಂದ್ರೆ ಅದು ನಿಮ್ ಜವಾಬ್ದಾರಿ ಆಗಿರುತ್ತೆ. ಹಂಗಂತ ಏಕಾಏಕಿ ಮಗುನ ನಿಮ್ ತಂದೆ ತಾಯಿಗಳ ಕೈಲಿ ಕೊಟ್ಟ ತಕ್ಷಣ ಅದ್ರ ಜವಾಬ್ದಾರಿ ಮುಗ್ದಿರಲ್ಲ. ಅಂದ್ರೆ ನಿಮ್ಮ ಮಗು ಸಹ ಅದೇ ಶಾಲೆ? ಅದೇ ನನ್ನ 2 ಮಕ್ಳುನು ಅದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಸರ್. ಹಂಗ ಆಮೇಲೆ ನಾವೆಲ್ಲ ಈಗ ಮಗು ನಿಮ್ದು ಇದ್ರಲ್ಲಿ ಬಿದ್ದಿದೆ ಅಂದ್ರೆ ನಿಮ್ ಜವಾಬ್ದಾರಿ, ಅದ್ರದ್ದು ಏನ್ ಖರ್ಚು ವೆಚ್ಚ ಇರುತ್ತೆ ನೀವ್ ವಹಿಸ್ಕೊಬೇಕು ಅಂತ ನಾವು ಎಲ್ಲವ ರಿಕ್ವೆಸ್ಟ್ ಮಾಡ್ತೀವಿ ಅಥವಾ ಕೇಳ್ಕಂತೀವಿ, ಹೇಳ್ತೀವಿ ಅಂದ್ಕೊಳ್ಳಿ. ಆಗ ಆಪರೇಷನ್ ಚಾರ್ಜ್ ಏನಿರುತ್ತೆ ಅದನ್ನ ಅಶೋಕ್ ಸರ್ ಬಂದ್ ಕೊಡ್ತಾರೆ. ಅದು ಯಾವಾಗ ನಾವು ತುಂಬಾ ಒಂಥರ ಎದುರಿಸೋ ತರ ಮಾತಾಡ್ದಾಗ ಬಂದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂದಾಗ ಆಪರೇಷನ್ ಚಾರ್ಜ್ ಏನಿರುತ್ತೆ ಅದನ್ನ ಕೊಡ್ತಾರೆ ಸರ್. ಆಮೇಲೆ ಆದ್ರೂನು ಅದಾದ್ಮೇಲೆ ಮತ್ತೆ ಕಂಟಿನ್ಯೂಯೇಷನ್ ಆಗಿ ಅವಳಿಗೆ ಡ್ರೆಸ್ಸಿಂಗ್ ಇರುತ್ತೆ, ಇಂಜೆಕ್ಷನ್ ಇರುತ್ತೆ, ಅದೆಲ್ಲ ಚಾರ್ಜ್ ನಂದೇ ಆಗಿರುತ್ತೆ. ಆಮೇಲೆ 1 ತಿಂಗಳು ಬೆಡ್ ರೆಸ್ಟ್ ಹೇಳ್ತಾರೆ ಸರ್. 1 ತಿಂಗಳು ಬೆಡ್ ರೆಸ್ಟ್ ಆದ್ಮೇಲೆ ಬ್ಯಾಂಡೇಜ್ ರಿಮೂವ್ ಮಾಡ್ತಾರೆ. ಅಷ್ಟು ದಿನ ಆದ್ರೂನು ಮಗು ಹೇಗಿದೆ ಏನಾಯ್ತು ಅಂತ ವಿಚಾರಿಸಲ್ಲ. ಆಮೇಲೆ ಅವಳ ಕೈ ಮತ್ತೆ ಕೆಳಗಡೆ ಬರ್ತಿರಲ್ಲ, ಫಿಸಿಯೋಥೆರಪಿಗೆ ಹೇಳ್ತಾರೆ. ಮತ್ತೆ 1 ತಿಂಗಳು ಫಿಸಿಯೋಥೆರಪಿ ಇರುತ್ತೆ, ಅದಕ್ಕೂ ಕೂಡ ನಾನೇ ಖರ್ಚು ಮಾಡ್ತೀನಿ ಅದನ್ನ. ಹಿಂಗಾಗಿ 2.5 ತಿಂಗಳು ಆ ಮಗು ಶಾಲೆಗೆ ಹೋಗಲ್ಲ ಸರ್. ಮಿಡ್ ಟರ್ಮ್ ಕೂಡ ಮುಗಿಯುತ್ತೆ. ಮಿಡ್ ಟರ್ಮ್ ಮುಗಿದು ಈಗ ಡಿಸೆಂಬರ್ 1 ತಿಂಗಳಲ್ಲಿ ಕಳ್ಸಿರ್ತೀನಿ ಆ ಮಗುನ. ಮತ್ತೆ ಈ ಇನ್ಸಿಡೆಂಟ್ ಆಗುತ್ತೆ, ಈಗ ಮತ್ತೆ ಶಾಲೆಗೆ ಹೋಗ್ತಿಲ್ಲ. ಆ ಮಗುದು 1 ವರ್ಷದ ಭವಿಷ್ಯ ಹೋಯ್ತು ಸರ್. ಈಗ ನಾನ್ ಕೇಳೋದು ಅದು ತಪ್ಪನ್ನ ಯಾರೇ ಅಪ್ಪ ಮಾಡಿರ್ತಾನೋ ಯಾರ್ ಮಾಡಿರ್ತಾನೋ ಮಕ್ಳೇನ್ ಮಾಡ್ತಾರೆ ಸರ್? ಆ ಮಕ್ಳು ಈಗ ಶಾಲೆನಲ್ಲಿ 1 ಮಗು ಬರ್ತಿಲ್ಲ ಅಂದ್ರೆ ಅದು ನಿಮ್ದು ಜವಾಬ್ದಾರಿ. ಸೊ ಅಂದ್ರೆ ಅವತ್ತಿನ ನಡೆದ ಪ್ರಕರಣಕ್ಕೂ ಈಗ ನಿಮ್ಮ ಯಜಮಾನ್ರನ್ನ ಒಂದು ಈ ಒಂದು ಪ್ರಕರಣದಲ್ಲಿ ಸಿಗಾಸ್ಕೊಳ್ಳೋದಕ್ಕೂ ಇದಿದೆ ಅಂತ ಸಂಬಂಧ ಇದೆ ಅಂತೀರಾ? ಹೌದು ಸರ್. ಅಂದ್ರೆ ಅದ್ ಬೇಕಂತಲೇ ಹೌದು ಹೌದು ಕಾನೂನು ರೀತಿಯಲ್ಲಿ ನ್ಯಾಯ ಕೇಳಿದ್ರಿ. ಹೌದು. ಸೊ ಅದನ್ನೇ ರೀಸನ್ ಆಗಿ ಇಟ್ಕೊಂಡು ಈ ಒಂದು ವಿಚಾರಕ್ಕೆ ಆ ಒಂದು ಪ್ರಕರಣ ತಪ್ಪಿಲ್ಲದೆ ಇದ್ರು ಸಹ ನಿಮ್ಮ ಯಜಮಾನ್ರು ಸಿಗಾಕಿದ್ರೆ ಅಂತ ನಿಮ್ಮ ಒಂದು ಅರ್ಥ. ಹೌದು ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಮಂಜೇಗೌಡ ಬಡಕ್ನಳ್ಳಿ ಅಂತ ಸರ್. ಓಕೆ. ಸೊ ಈ ಒಂದು ಏನು ಶಾಲಿನಿ ಇಂಟರ್ನ್ಯಾಷನಲ್ ಸಂಸ್ಥೆ ಈ ಒಂದು ಶಾಲೆ ಆವರಣದಲ್ಲಿ ನಡೆದಂತ ಒಂದು ಪ್ರೋಕ್ಸೋ ಪ್ರಕರಣದ ಬಗ್ಗೆ ತಾವು ಬಾರಿ ಒಂದು ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಅದರಲ್ಲಿರುವ ಒಂದೇನು ವ್ಯವಹಾರ ನಡೆದಿದೆಯಲ್ಲ ಅದನ್ನ ಬಹಿರಂಗಪಡಿಸಕ್ಕೆ ಭಾರಿ ಪ್ರಯತ್ನ ಮಾಡ್ತಾ ಇದ್ರಿ, ಕಾನೂನು ಮುಖಾಂತರ ಹೋರಾಟ ಮಾಡ್ತೀರಿ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಇದು ಏನಂದ್ರೆ ನಾನು 20ನೇ ತಾರೀಕು ಬಂದು ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ವಿಧಾನಸೌಧ ಏನೋ ಕೆಲಸ ಇತ್ತು, ಅದು ಮನೋಹಕ ಆಯೋಗದಲ್ಲಿ ಒಂದು ಕೇಸ್ ಮಾಡಿದ್ದೆ ಪೊಲೀಸರ ಮೇಲೆ. ಅಲ್ಲಿ ಆ ಪ್ರಕರಣದಲ್ಲಿ ಇರ್ತೀನಿ ಸರ್. ಯಾರೋ ಒಬ್ಬ ಸಾರ್ವಜನಿಕ ವ್ಯಕ್ತಿ ಫೋನ್ ಮಾಡ್ತಾನೆ, ಗೌಡ್ರ ಈ ತರ ಶಾಲಿನಿ ಸ್ಕೂಲ್ನಲ್ಲಿ ಒಂದು 10th ಓದ್ತಕ್ಕಂಥ ಹುಡುಗಿ ಏನು ರನ್ನಿಂಗ್ ರೇಸ್ ಇರುತ್ತಂತೆ, 100 ಮೀಟರ್ ರನ್ನಿಂಗ್ ರೇಸ್ ಇರುತ್ತಂತೆ. ರನ್ನಿಂಗ್ ರೇಸ್ ಓಡ್ಬೇಕಾದ್ರೆ ಏನೋ ಪೇನ್ ಕಾಣಿಸ್ಕೊಂಡು ಗ್ರಾಸ್ ಟೈಪ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಂತದಲ್ಲಿ ಹೆಣ್ಮಗುಗೆ ಹುಡುಗಿ ಡೆಲಿವರಿ ಆಗುತ್ತೆ, ಅಲ್ಲಿ ಹೆಣ್ಮಗು ಹುಟ್ಟುತ್ತೆ ಸರ್. ಅದಾದ ನಂತರ ನಾನು ಏನ್ ಮಾಡ್ತೀನಿ, 23ನೇ ತಾರೀಕು ಈ ಪ್ರಕರಣದಲ್ಲಿ 22ಕ್ಕೆ ಬರ್ತೀನಿ ಸರ್. ನಾನು ಬೆಂಗಳೂರಿಂದ ಇಲ್ಲಿ ಚಂದ್ರಾಪಟ್ಟಣಕ್ಕೆ ಬಂದು ನಾನು ಕೆಲವೊಂದಿಷ್ಟು ಜನ, ಈಗ ನಾವು ಏಕಾಏಕಿ ಹೋರಾಟ ಮಾಡಕ್ ಆಗಲ್ಲ ಸರ್, ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲ. ಆಗೇನ್ ಮಾಡ್ತೀನಿ, ನಾನು ಕೆಲವೊಂದಿಷ್ಟು ಜನ ನಾನು ಮಾತಾಡಿಸ್ತೀನಿ. ಯಾರನ್ನ ಈ ಸ್ಕೂಲ್ ಅದೇ ಸ್ಕೂಲ್ಗೆ ಹೋಗ್ತಕ್ಕಂಥ ಪೇರೆಂಟ್ಸ್ಗಳನ್ನ, ಮಕ್ಳುಗಳು ಹೋಗ್ತಾನೋ ಪೇರೆಂಟ್ಸ್ಗಳನ್ನ, ಸಾರ್ವಜನಿಕ ಈ ಇದ್ರಲ್ಲಿ ಯಾರು ಹುಡುಗಿ ತಂದೆಗೆ ಫೋನ್ ಮಾಡ್ತೀನಿ. ಹುಡುಗಿ ತಂದೆ ಫೋನ್ ಮಾಡಿದಾಗ ಅವರು ಹಿಂಗಾಗಿದೆ, ಈ ಹುಡುಗಿ ತಂದೆ ಕರೆಕ್ಟಾಗಿ ಹೇಳ್ತಾರೆ ನನಗೆ. ಏನಂತ ಹೇಳ್ತಾರೆ, ಹೌದು ಸ್ಕೂಲವರೆಲ್ಲ ನನ್ನ ಮನೆಗೆ ಬಂದಿದ್ರು, ಸೊ ಸ್ಕೂಲ್ ನೇಮ್ ಹಾಳಾಗ್ಬಿಡುತ್ತೆ, ಬುಡಿಯತ್ತೆ ಆಗೋದಾಗೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಹುಡುಗಿ ತಂದೆ ಹೇಳ್ತಾನೆ ನನಗೆ. ಯಾವತ್ತು 23ನೇ ತಾರೀಕು ಈ ಡಿಸೆಂಬರ್ ಹೇಳ್ತಾರೆ. ಅದಾದ ನಂತರ ಸರ್ ನೋಡಿ, ನನ್ನ ಎಲ್ಲ ಲೆಟ್ರು ನೋಡಿ ಸಂಪೂರ್ಣವಾಗಿ ನಾನೇನ್ ಮಾಡ್ತೀನಿ, ಅವಾಗ ನಾನು ಒಂದು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ, ಮಂಜೇಗೌಡ ಬಡಕ್ನಳ್ಳಿ ಸಂಘ. ಹೌದು, ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಹಿತರಕ್ಷಣಾ ವೇದಿಕೆ ಅಂತ ಸಂಘದ ರಾಜ್ಯಾಧ್ಯಕ್ಷ ಇರ್ತೀನಿ ಸರ್. ನಾನೇನ್ ಮಾಡ್ತೀನಿ, ನನ್ನ ಲೆಟರ್ನಲ್ಲಿ ಸೊ 25ನೇ ತಾರೀಕಿಂದ 24ನೇ ತಾರೀಕಿಂದ ಸರ್ ನಾನು ಲೆಟರ್ಗಳನ್ನ ಕೊಡ್ತೀನಿ. ಯಾರಿಗೆ? ಫಸ್ಟ್ DYSP ಕೊಡ್ತೀನಿ ಸರ್. ನಾನು ಇಲ್ಲಿದೆ DYSP ಕೊಡ್ತೀನಿ ಸರ್. ಒಂದ್ ನಿಮಿಷ ಸರ್, DYSP ಕೊಡ್ತೀನಿ ನಾನು. ಒಂದ್ ನಿಮಿಷ ಇದು ಎಲ್ಲ ಮಿಕ್ಸ್ ಆಗಿದೆಯಲ್ಲ, ಸೊ ಅದರಿಂದ ನಾನೇನ್ ಮಾಡ್ತೀನಿ ಸರ್ ನೋಡಿ. ನೋಡಿ, ಇದು DYSP ಕೊಟ್ಟಿರ್ತಕ್ಕಂಥ ಲೆಟರ್ ಸರ್. ಇದು ಒಂದ್ ನಿಮಿಷ ತಾಳಪಲ್ಲಿ, ಒಂದ್ ನಿಮಿಷ ನೋಡಿ ಸರ್. ಇದು ನಾನು ಡೇಟ್ ನೋಡಿ, ಹಿಂಬದಿನಲ್ಲಿ ಅವ್ರದೇ ಸೀಲು ನೋಡಿ, ಈ ಸೀಲ್ ಅವ್ರದೇನೆ, DYSP ಸೀಲು. ಇದು ಫಸ್ಟ್ ಕೊಡ್ತೀನಿ ಸರ್ ನಾನು. ಅದಾದ ಏನಂತ ಕೊಡ್ತೀನಿ,
ಅಪ್ರಾಪ್ತ ಬಾಲಕಿ ಮೇಲೆ ನಡೆದಿರುವ ಅಕೃತ್ಯದ ಬಗ್ಗೆ ಶಾಲೆಯ ಮೇಲೆ ಯಾವುದೇ ಕ್ರಮ ಕೊಳ್ಳದಿರುವ ಬಗ್ಗೆ ಶಾಲೆಯ ಪರವಾನಗಿ ರದ್ದುಪಡಿಸುವಂತೆ ಕೋರಿ. ಇಲ್ಲಿ ಮ್ಯಾಟ್ರ್ ಇದೆ ಸರ್, ಬೇರೆ ಬೇರೆ ಮ್ಯಾಟ್ರ್ ಇದೆ. ಏನಂದ್ರೆ ಆ ಶಾಲೆಯಲ್ಲಿ ಏನ್ ಮಕ್ಕಳುಗಳಿಗೆ ಸೌಕರ್ಯಗಳು ಬೇಕಾಗಿತ್ತು, ಏನ್ ಬೇಕು, ಮುಖ್ಯವಾಗಿ ಆಟದ ಮೈದಾನ ಬೇಕು, ಇಲ್ಲ ಬಸ್ ಮೂಲ ಸೌಲಭ್ಯಗಳ ಬಗ್ಗೆ ಧ್ವನಿ ಎತ್ತೀನಿ. ಆ ಮೂಲ ಸೌಲಭ್ಯಗಳು ಯಾವ್ದು ಇರಲ್ಲ. ಏನಂದ್ರೆ ಮೊದಲನೇದಾಗಿ ಬಸ್ ಅಲ್ಲಿ ಕ್ಯಾಮ್ರಾಸ್ ಇರಲ್ಲ, ಮತ್ತೆ ಆಯಗಳಿರಲ್ಲ, ಒಂದು ಅಲ್ಲಿ ಮೀನ್ ಪಾರ್ಕಿಂಗ್ ಇರಲ್ಲ ಜಾಗದಲ್ಲಿ. ಆಮೇಲೆ ರೋಡು ಕೂಡ ಚಿಕ್ಕದದು. ಚಿಕ್ಕ ರೋಡಲ್ಲಿ ಮಕ್ಳುಗಳ ಕೈಲಿ ಕೆಲವೊಂದು, ಈಗ ಗಾಡಿಗಳು ಹೋಗ್ಬೇಕಾದ್ರೆ, ಬಸ್ಗಳು ಹೋಗ್ಬೇಕಾದ್ರೆ ಮಕ್ಳುಗಳನ್ನ ನಿಲ್ಲಿಸ್ಕೊಂಡು. ಸರ್, ಒಂದು ಸಂದೇಶ, ಹೇಳಿ. ಸಂದೇಹ. ಹೇಳಿ ಈ ಪ್ರಕರಣದಲ್ಲಿ ಅಂದ್ರೆ ಈ ಪ್ರಕರಣ ನಡೆದಿದ್ದೆಲ್ಲಿ ಅಂದ್ರೆ ಆ ಮಗು ಮೇಲೆ ಏನು ಹಲ್ಲೆ ಅಥವಾ ಏನು ಅತ್ಯಾಚಾರ ಆಗಿದೆಯಲ್ಲ, ಅದು ಎಲ್ಲಿ ಅಂತ ಏನಾದ್ರು ಸರ್, ಅದು ಇಲ್ಲಿ ಏನಾಗುತ್ತೆ ನೋಡಿ, FIR ಕಾಪಿ ಇದೆ ಇಲ್ಲಿ. FIR ಹೆಂಗೆ ಅಂದ್ರೆ, ಅದು ಪಾಪ ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಈ ಇದ್ರಲ್ಲಿ ಸಹಕಾರ ಕೊಡ್ತವ್ರೆ. ನಾವ್ರು ದೂರದಲ್ಲ. ಒಬ್ಬ ಚಿಕ್ಕ ಹುಡುಗರು ಸರ್ ಹೇಳಿಕೆ ತಗೊಂಡು ಇದನ್ನ FIR ಮಾಡಲ್ಲ ಸರ್. ನೋಡಿ, ಇದೇ FIR. ಅವ್ರು ಹೇಳ್ತಾರೆ ಇದ್ರಲ್ಲಿ ಶ್ರವಣಬೆಳಗೊಳ ಬೆಟ್ಟ ಕರ್ಕೊಂಡು ಹೋಗಿದ್ದ. ಸೊ ನನ್ನ ಕರ್ಕೊಂಡು ಹೋಗಿದ್ದ ಅವನು ಡ್ರೈವರ್. ಇದ್ರಲ್ಲಿ ಹಾಕಿರೋದು ನಾನು ಹೇಳ್ತೀನಿ. ನಾನು ಸುಮ್ನೆ ಸುಳ್ಳು ಹೇಳ್ತಿಲ್ಲ. ಈ ಲೆಟರ್ ಅಲ್ಲಿ ಇರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಅವರು FIR ಮಾಡ್ತಾರೆ 22ನೇ ತಾರೀಕು. ಅದಾದ ನಂತರ FIR ಕಾಪಿ ನನಗೆ ಸಿಗುತ್ತೆ. ಸಿಕ್ಕ ತಕ್ಷಣ ನಾನು ಏನ್ ಮಾಡ್ತೀನಿ ನೋಡ್ತೀನಿ. ನೋಡಿ, ಇದು ಹಾಸ್ಯಾಸ್ಪದವಾಗಿದೆ. ಜನ ನಗುತ್ತಾರೆ. ಯಾಕೆಂದ್ರೆ ಹುಡುಗಿ ಹೇಳ್ತಾರೆ, ಹುಡುಗಿ ಹೇಳಿದ್ರೆ ನನಗೆ ಮೌಖಿಕ ಹೋಗಿ ಗೊತ್ತಿಲ್ಲ. ಇದ್ರಲ್ಲಿ ಇರೋದು ನಾನು ಹೇಳ್ತೀನಿ. ಏನಂತ, ಹುಡುಗ ನನ್ನ ಶ್ರವಣಬೆಳಗೊಳ ಬೆಟ್ಟ ಕರ್ಕೊಂಡು ಹೋದ. ಸೊ ಏನೋ ಜ್ಯೂಸ್ ಕೊಟ್ಟ, ನಮ್ ಪ್ರಜ್ಞೆ ತಪ್ಪು ಬಿದ್ಬಿಟ್ಟೆ. ಅದಾದ ನಂತರ ನಂಗೆ ಗೊತ್ತಾಗ್ಲಿಲ್ಲ. ಒಂದು ಬಾರಿ ಹೇಳುತ್ತೆ. ಇನ್ನೊಂದು ಬಾರಿ ಏನ್ ಹೇಳುತ್ತೆ, ನನ್ನ ಶಾಲಾ ಟ್ರಿಪ್ ಕರ್ಕೊಂಡು ಹೋಗಿದ್ರು, ಅಲ್ಲೂ ಕೂಡ ಹುಡುಗನ ನನ್ನ ಕರ್ಕೊಂಡು ಹೋದ, ನಿದ್ದೆ ಮಾತ್ರ ಕೊಟ್ಟಿದ್ದ. ನಾನು ಈಗ ವಾಸ್ತವ ಗೊತ್ತಾಗಿರ್ಬೇಕಾರೆ ಯಾವ್ದೇ ಆಗಿರ್ಲಿ, ನಾನು ಹೆಣ್ಮಕ್ಳು, ನನಗೂ ಅಕ್ಕ ತಂಗಿರು ಇದಾರೆ, ನನಗೂ ಫ್ಯಾಮಿಲಿ ಸಂಬಂಧಗಳೀಗ ಈ ಹುಡುಗಿನೂ ಕೂಡ ನನ್ನ ತಂಗಿ ಇದ್ದಂಗೆನೆ ಅಲ್ವಾ. ಏನ್ ಸಂಬಂಧಗಳು ಬೇಕು ಅಂದ್ರೆ ಏನ್ ಸ್ವಂತ ಒಡವಟ್ಲೆ ಬೇಕಾಗಿಂತಲ್ಲ. ಈ ತಾಲೂಕಲ್ಲಿ ಹೆಣ್ಮಕ್ಳುಗಳನ್ನ ನಮ್ಮ ಅಕ್ಕ ತಂಗಿರಿದ್ದಂಗೆನೆ ಅಲ್ವಾ. ನಾನು ಇದನ್ನ ಹೋರಾಟಕ್ಕೆ ಎತ್ಕೊಂಡು ಅದೇ ವಿಚಾರದಲ್ಲಿ. ಯಾಕಂದ್ರೆ ಇವತ್ತು ಈ ಹುಡುಗಿ ನನ್ನ ಗಮನದಲ್ಲಿ ಬೇಕಾದ್ರೆ ಅವರು ಶಾಲೆ ಆಡಳಿತ ಮುಂದೆ ಬೇಕಾದ್ರೆ ನನ್ನ ಮುಂದೆ ಚರ್ಚೆ ಬರ್ಲಿ, ನಾನು ಬೇಕಾದ್ರೆ ಚರ್ಚೆಗೆ ಸಿದ್ಧ ಕೂರಕ್ಕೆ. ಈ ಪ್ರಕರಣದಲ್ಲಿ ಲಾಸ್ಟ್ ಇಯರ್ ಕೂಡ ಒಂದು ಹುಡುಗಿ ಇದೇ ತರ ಆಗಿ ಸೂಸೈಡ್ ಮಾಡ್ಕೊಂಡಿತ್ತಂತೆ, ಇದೇ ಸ್ಕೂಲಲ್ಲಿ. 24 ಅಲ್ಲಿ. ಅದಾದ ನಂತರ ಅದ್ರ ಲಾಸ್ಟ್ ಇಯರ್ ಇದೇ ಸ್ಕೂಲಲ್ಲಿ ಯಾವ್ದೋ ಒಂದು ಹುಡುಗಿ, ಅದು ಗಣೇಶ್ ನಗರದಂತ ಹುಡುಗಿ, ಅದು ಕೂಡ ಇದೇ ತರ ಆಗಿದೆಯಂತೆ. ಇವಾಗ ಜನಗಳು ಏನ್ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಲ್ಲ ಸರ್. ಈಗ ಜನ ಸುಮ್ನೆ ಸುಳ್ಳು ಮಾತಾಡಲ್ಲ, ಹೊಗೆ ಆಡಲ್ಲ ಅಲ್ವಾ. ಎಲ್ಲ ಗಮನಕ್ಕೆ ಬಂದಾದ್ಮೇಲೆ ಸರ್ ನಾನೇನ್ ಮಾಡ್ತೀನಿ, ಹೋರಾಟಕ್ಕೆ ಕೈ ಹಾಕತೀನಿ. ಹೋರಾಟಕ್ಕೆ ಹೆಂಗ್ ಕೈ ಹಾಕ್ತೀನಿ, ಸುಮ್ಮನೆ ಬಾಯಿ ಮಾತಲ್ಲ ಸರ್, ಬಾಯಿ ಮಾತಲ್ಲ, ಮೌಖಿಕವಾಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಡ್ತೀನಿ ನಾನು. ಯಾರಿಗೆ? BOಗೆ, ಅದರಲ್ಲಿದೆ ಕೂಡ BOಗೆ ಪ್ರತಿಯೊಬ್ರು ಕಂಪ್ಲೇಂಟ್ ಕೊಡ್ತೀನಿ ಸರ್ ನಾನು. ಇರಿ ನೋಡಿ, ತಹಶೀಲ್ದಾರ್ ಅವರು ಸೈನ್ ಮಾಡಿದ್ದಾರೆ ಸರ್, ಕೊಟ್ಟಿದ್ದೀನಿ. ಇದು DDPI ಸರ್, ಶಿಕ್ಷಣ ಇಲಾಖೆ ಸರ್. ಇದು ಕ್ಷೇತ್ರ ಶಿಕ್ಷಣ ಇಲಾಖೆ ಸರ್. BO, DDPI, BO, ಆಮೇಲೆ ಜಿಲ್ಲಾಧಿಕಾರಿಗಳು ಅಲ್ಲಿದೆ. ಜಿಲ್ಲಾಧಿಕಾರಿಗಳು ಕೊಡ್ತೀನಿ ಸರ್. ನೋಡಿ ಸರ್, ಜಿಲ್ಲಾಧಿಕಾರಿಗಳು ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಈ ಪೋಸ್ಟ್ ಅಲ್ಲಿ ಏನಾಗಿದೆ ಅಂದ್ರೆ, ತಹಶೀಲ್ದಾರ್ ಕೂಡ ನಮ್ಗೆ ಇವ್ರಿಗೆ ಆಕ್ಚುಲಿ BO ಅವ್ರಿಗೆ ಅವ್ರ ತಹಶೀಲ್ದಾರ್ ಎಲ್ಲ ವರ್ಕ್ ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಕೂಡ ಒಂದು ನಿಮಿಷ ಇಲ್ಲೇ ಇದೆ ನೋಡಿ, ನಾನು ಕೊಟ್ಟಿದ್ದು 26ನೇ ತಾರೀಕು, ಜಿಲ್ಲಾಧಿಕಾರಿಗಳು ಕೂಡ 17ನೇ ತಾರೀಕಲ್ಲಿ SP ಅವರಿಗೆ ಲೆಟರ್ ಬರೀತಾರೆ. ಇದನ್ನ ಏನ್ ನೋಡಿ, ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ. ಆದ್ರೆ ಇದ್ರ ಬಗ್ಗೆ ಯಾವ್ದೇ ತರ ಕ್ರಮ ಆಗಿಲ್ಲ. ಒಂದು, ನಾನು 23ನೇ ತಾರೀಕಿಂದ ಹೋರಾಟ ಮಾಡ್ತೀನಿ. ಹೋರಾಟ ಕೈ ಹಾಕೊಂಡ ಮೇಲೆ ಏನಾಯ್ತು, ನನಗೂ ಕೆಲವೊಂದು ಧಮಕಿ ಕಾಲ್ಗಳು ಬರುತ್ತೆ, ಕೆಲವೊಂದು ಬೇರೆ ಬೇರೆ ತರ ಎಲ್ಲ ಇರುತ್ತೆ. ಸೊ ಯಾಕೂ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ನಾನು ಏನ್ ಮಾಡ್ತೀನಿ, 12ನೇ ತಿಂಗಳು ಜನವರಿಲಿ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಯಾರಿಗೆ? ಅಡಿಷನಲ್ SP ಅವರಿಗೆ. ಅದು ಮೌಖಿಕ ಮಾತಾಡಿ ಈ ಹುಡುಗಿನೂ ಕರ್ಕೊಂಡು ಹೋಗಿ ಇವರ ಅತ್ತೆಯವ್ರನ್ನ ಕರ್ಕೊಂಡು ಹೋಗಿ ಕೊಡ್ತೀನಿ. ಅದ್ರ ಮೇಲೆ ಏನು ಕ್ರಮ ಆಗಿಲ್ಲ. ಅದಾದ ನಂತರದಲ್ಲಿ 20ನೇ ತಾರೀಕು ಜನವರಿ 20ನೇ ತಾರೀಕು ಕೂಡ ಈ ಹುಡುಗಿಗೆ ಕಂಪ್ಲೇಂಟ್ ಕೊಡಿಸ್ತೀನಿ. ಯಾರ್ಯಾರಿಗೆ? ಪರಮೇಶ್ವರ್ ಸರ್ಗೊಂದು, ಅದರ ನಂತರದಲ್ಲಿ IG ಅವ್ರಿಗೊಂದು, ಮತ್ತೆ ನಮ್ಮ IDGP ಸಲೀಂ ಸರ್ ಒಂದು, ಅವ್ರಿಗೂ ಎಲ್ಲ ಕೊಡಿಸ್ತೀನಿ. ಅದು ಇನ್ನು ಈಗ ಕೊಟ್ಟಿದೆ, ಅದೇನು ಮುಂದೆ ಗೊತ್ತಾಗುತ್ತೆ ಕ್ರಮ ಏನಾಗುತ್ತೆ. ಇತ್ತೀಚೆಗೆ ಮಹಿಳಾ ಆಯೋಗಕ್ಕೂ ತಾವು ಹೌದು 3 days ಬ್ಯಾಕ್ ಅಲ್ಲಿ ಮಹಿಳಾ ಆಯೋಗಕ್ಕೆ ಹೋಯ್ದ್ವಿ ಸರ್. ಈಗ ಹಂಗೆ ಅವರ ಬ್ರದರ್ ಇದಾರೆ, ನಮ್ಮ ಸ್ನೇಹಿತರು, ಫೋನ್ ಮಾಡಿದ್ವಿ. ಅವರು ಮುಂಚೆ 1 week 10 days ಬ್ಯಾಕ್ ಅಲ್ಲೇ ನಾನು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ. ನಾನು ಅವ್ರು ಉತ್ತರ ಕರ್ನಾಟಕದಲ್ಲಿ ಇದ್ರು ಸರ್, ಮೇಡಮ್ ಉತ್ತರ ಕರ್ನಾಟಕದಲ್ಲಿ ಇದ್ರು. ನಾವು ಫೋನ್ ಮಾಡಿದಾಗ 28ಕ್ಕೆ ಬರ್ತೀನಿ ಬಾ ಮಗ್ನೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಸ್ವಲ್ಪ ತಡವಾಯ್ತು. ನಾನು ಆಲ್ರೆಡಿ ಈ ಪ್ರಕರಣದಲ್ಲಿ ಫಸ್ಟ್ ಇಂದ ಯಾರ್ಯಾರ ಹತ್ರ ಮಾತಾಡ್ಬೇಕು, ದೊಡ್ಡವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರ ಹತ್ರ ಟಚ್ ಅಲ್ಲಿ ಇದ್ದೀನಿ ನಾನು. ಆದ್ರೆ ನನಗೆ ಅವ್ರು ಸಿಕ್ಕಿದ್ದು ಮೊನ್ನೆ 28ನೇ ತಾರೀಕು ಸಿಕ್ಕಿದ್ರು. ಸಿಕ್ತೆ ಅವ್ರು ಮೌಖಿಕ SP ಅವ್ರಿಗೆ ಫೋನ್ ಮಾಡಿದ್ರು. ನಮ್ಮ ಮೇಡಮ್ ಕೂಡ ಅವ್ರಿಗೆ ಸ್ಪಂದಿಸಿದ್ರು. ಯಾರು SB ಮೇಡಮ್ ಅವರು ಹೊಸ್ತಾ ಬಂದಿದ್ದಾರೆ. ಅವರು
ಈ ಪ್ರಕರಣ ಗೊತ್ತಿದೆ ಇಲ್ಲೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಪ್ರಕರಣ ಹಳೆ ಮೇಡಮ್ ಇದ್ದಾಗ ಆಗಿದ್ದ ಅಂತಕ್ಕಂಥದ್ದು.